ನಮ್ಮ ದುಬೈಯಲ್ಲಿ ಸುಮಾರು 7:30 ಆಗಿದೆ ಬೆಳಗಿನ ಜಾವ. ಅಲ್ಲಿ ನೋಡಿ ಪಾಮ್ ಟ್ರೀಸ್ ನೋಡ್ಬೋದು. ಇಲ್ಲಿ ನೀರು ಇಲ್ಲದೆ ಇರೋ ಜಾಗದಲ್ಲಿ ನೋಡಿ ಹೇಗೆ ಫೌಂಟನ್ ಇದೆ. ಇಲ್ಲಿ ಪಾಮ್ ಆಯಿಲ್ ಟ್ರೀಸ್ ಅಲ್ಲ, ಇದು ಡೇಟ್ಸ್, ನಮ್ಮ ಖರ್ಜೂರದ ಮರಗಳು. ಸಾಂಬಾರು, ವೈಟ್ ಚಟ್ನಿ, ರೆಡ್ ಆನಿಯನ್ ಟೊಮೆಟೊ ಚಟ್ನಿ, ಪುದೀನಾ ಚಟ್ನಿ. ಮತ್ತು ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇಲ್ಲಿ. "24 hours ಓಪನ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ದುಬೈಯಿಂದ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ದುಬೈಯಲ್ಲಿ ಸುಮಾರು 7:30 ಆಗಿದೆ ಬೆಳಗಿನ ಜಾವ. ಒಂದು ವಾಕಿಂಗ್ ಹೋಗ್ತಾ ಇದ್ವಿ. ಹೋಗಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಯೋಣ. ಇವತ್ತು ಇಡೀ ದುಬೈ ಸುತ್ತಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಒಳ್ಳೆ ಊಟ ಮಾಡೋದು, ಪ್ರತಿಯೊಂದು ತುಂಬಿದೆ. ಬನ್ನಿ, ನನ್ನ ಜೊತೆ ನೀವು ಜಾಯಿನ್ ಆಗಿ. ಇಲ್ಲಿ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಲು, ಒಳ್ಳೆ ಏರೋಪ್ಲೇನ್ ಹೋದಂಗೆ ಹೋಗುತ್ತೆ. ತುಂಬ ವೆರಿ ವೆಲ್ ಮೇಂಟೈನ್ ಕೂಡ. ಮತ್ತು ಹ್ಯೂಜ್ ವೆಹಿಕಲ್ಸ್ ಇರೋದ್ರಿಂದ ಫ್ಯಾಮಿಲಿ ಸಮೇತ, ಅಂದರೆ ಫ್ಯಾಮ್ಲೀಸ್, ದೊಡ್ಡ ದೊಡ್ಡ ಫ್ಯಾಮ್ಲೀಸ್ ಇರ್ತಾರಲ್ಲ, ಅದರಿಂದ ಒಳ್ಳೆ ಶಾಪಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ತುಂಬಿಸ್ಕೊಂಡು ಹೋಗ್ಬೋದು. ಆ ಥರ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಹೋಟೆಲ್ಸು ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ, ಇಲ್ಲೆಲ್ಲ ನೋಡ್ಬೋದು. ಇದೆಲ್ಲ ದುಬೈ ನೀವು ನೋಡ್ತಾ ಇರೋದು. ಅಲ್ಲಿ ನೋಡಿ ಪಾಮ್ ಟ್ರೀಸ್ ನೋಡ್ಬೋದು. ಇಲ್ಲಿ ಅದು ನಮ್ಮ ಪಾಮ್ ಆಯಿಲ್ ಅಲ್ಲ, ಪಾಮ್ ಆಯಿಲ್ ಟ್ರೀಸ್ ಅಲ್ಲ, ಇದು ಡೇಟ್ಸ್, ನಮ್ಮ ಖರ್ಜೂರದ ಮರಗಳು. ಇಲ್ಲಿ ಟ್ರಾಫಿಕ್ ಕೂಡ ನಮ್ಮ ಇಂಡಿಯಾ ಅಥವಾ ಸಿಂಗಾಪುರ್ ಕಂಪೇರ್ ಮಾಡಿದ್ರೆ ಅದು ಉಲ್ಟಾ. ಮತ್ತು ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇಲ್ಲಿ. ಸೊ ಅದರಿಂದ ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಇನ್ನೂ ರಾತ್ರಿ ಹೊತ್ತು ದೀಪಾವಳಿನೊಂದು ಸ್ವಲ್ಪ ದಿನ ಇರೋದ್ರಿಂದ ಫುಲ್ ಲೈಟಿಂಗ್ ಹಾಕಿದ್ದಾರೆ ಎಲ್ಲ ಬಿಲ್ಡಿಂಗುಗಳಲ್ಲಿ, ಮನೆಗಳು, ಅಪಾರ್ಟ್ಮೆಂಟ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಲೈಟಿಂಗ್ ಇದೆ. ನಾನು ಮುಂದಿನ ಫ್ಯೂ ವ್ಲಾಗ್ಸಲ್ಲಿ ನಾನು ಕವರ್ ಮಾಡ್ತೀನಿ. ಶಾಪಿಂಗ್ ಏರಿಯಾಸ್ ಎಲ್ಲ ಮಾಲ್ಸ್ ಎಲ್ಲ ಫುಲ್ಲು ತುಂಬಿದೆ ಇವಾಗ. ಎಲ್ಲ ದೀಪಾವಳಿ ಹಬ್ಬಕ್ಕೆ ಶಾಪಿಂಗ್ಗೆ, ಆಮೇಲೆ ಫಂಕ್ಷನ್ಸು, ಡಾನ್ಸಸ್ಸು, ಮ್ಯೂಸಿಕ್ ಎಲ್ಲ ನಡೀತಿದೆ. ನಾನು ಸುಮಾರು ಶಾರ್ಟ್ಸ್ ಕೂಡ ಕವರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿ. ನೋಡಿ, ಅಲ್ಲಿ ಎಡಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಬರ್ಜುಮಾನ್ ಸೆಂಟರು, ಹ್ಯೂಜ್ ಶಾಪಿಂಗ್ ಮಾಲು. ನೀರು ಇಲ್ಲದೆ ಇರೋ ಜಾಗದಲ್ಲಿ ನೋಡಿ ಹೇಗೆ ಫೌಂಟನ್ ಇದೆ. ಇಲ್ಲಿ ಈ ಮರಳು ಭೂಮಿನಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳು, ಫೌಂಟನ್ನು, ಪ್ರತಿಯೊಂದು ನೋಡ್ಬೋದು. ಖುಷಿಯಾಗುತ್ತೆ. ಇದೇನೆ ಬರ್ಜುಮಾನ್ ಸೆಂಟರ್ ಶಾಪಿಂಗ್ ಮಾಲ್. ನಳನ್ ಪ್ಯೂರ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್, 24 hours ಓಪನ್. ನಳನ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ನಾನು ಖಾರ ಪೊಂಗಲ್ ವಡೆ ತೊಗೊಂಡಿದ್ದೀನಿ. ಬಿಸಿ ಬಿಸಿ ಆಗಿದೆ. 3 ಥರ ಚಟ್ನಿ ಮತ್ತು ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಸಾಂಬಾರು, ವೈಟ್ ಚಟ್ನಿ, ರೆಡ್ ಆನಿಯನ್ ಟೊಮೆಟೊ ಚಟ್ನಿ, ಪುದೀನಾ ಚಟ್ನಿ. ಅವರು ಇಡ್ಲಿ ಆರ್ಡರ್ ಮಾಡಿದ್ದಾರೆ. ಈ ಖಾರ ಪೊಂಗಲ್ ಅಂತೂ ತುಂಬಾ ಬಿಸಿ ಬಿಸಿಯಾಗಿದೆ. ಗೋಡಂಬಿ ಅಂತೂ ಚೆನ್ನಾಗಿ ಹಾಕಿದ್ದಾರೆ. ಜೀರಿಗೆ, ಮೆಣಸು ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ತುಂಬ ಸಾಫ್ಟಾಗಿದೆ. ತುಪ್ಪ ಸಿಗುತ್ತೆ ನಿಮಗೆ ತಿನ್ನಬೇಕಾದ್ರೆ. ಮೆಣಸು, ಗೋಡಂಬಿ, ಜೀರಿಗೆ, ಸ್ವಲ್ಪ ಕಾಯಿ ಚಟ್ನಿ ಹಾಕ್ಕೊಳ್ತೀನಿ. ವೆರಿ ಗುಡ್. ನಾನು 10 ಔಟ್ ಆಫ್ 10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಇದು. ಇವಾಗ ಬಿಸಿಯಾಗಿರೋ ಫಿಲ್ಟರ್ ಕಾಫಿ ಕುಡಿತಿದ್ದೀವಿ. ತಿಂಡಿ ತಿಂದಾದ್ಮೇಲೆ 1 ಕಪ್ ಕಾಫಿ ಕುಡಿದ್ರೇ ಒಂಥರ ಕಂಪ್ಲೀಟ್ ಅಂತ ಅನಿಸುತ್ತೆ. ಚೆಸ್. ಇಲ್ಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ ಕೆಳಗಡೆನೂ ಶಾಪ್ಸ್ ಇರುತ್ತೆ. ಒಂದು ಸೂಜಿ ದಾರದಿಂದ ಹಿಡಿದು ಸಿಗುತ್ತೆ. ನಮ್ಮ ಮಜ್ಜಿಗೆ, ವೆರೈಟೀಸ್ ಆಫ್ ಜ್ಯೂಸು, ತರಕಾರಿಗಳು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಮಜ್ಜಿಗೆಗೆ ಲಬಾನ್ ಅಂತ ಹೇಳ್ತಾರೆ. ಲಬಾನ್ ಅಂತ ಬರೆದಿರುತ್ತೆ ಬಾಟಲ್ಸ್ ಮೇಲೆ. ದುಬೈಯಲ್ಲಿ ರೋಡ್ಸ್ ಎಲ್ಲ ತುಂಬಾ ಬ್ರಾಡ್ ಆಗಿದೆ ಮತ್ತು ಗಾಡಿಗಳು ಹೋಗೋ ಸ್ಪೀಡ್ ಕೂಡ ನನಗೆ ವ್ಯತ್ಯಾಸ ಅನಿಸುತ್ತೆ ನಮ್ಮ ಸಿಂಗಾಪುರ್ಗೂ ದುಬೈಗೂ. ಇಲ್ಲಿ ಫ್ಲೈಓವರ್ಸ್ ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಇಂಡಿಪೆಂಡೆಂಟ್ ಹೌಸಸ್ ನೋಡಿ ಬಂಗ್ಲೋ ಅಥವಾ ಮ್ಯಾನ್ಷನ್ಸ್ ಥರನೇ ಇರುತ್ತೆ. ಎಲ್ಲ ಕಡೆ ಹಸಿರಾಗಿರೋ ಗಿಡ ಮರಗಳನ್ನು ನಾವು ನೋಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರೋದು ಒಂದು ಫೋಟೋ ಫ್ರೇಮ್ ಥರ ಕಾಣಿಸ್ತಿದೆಯಲ್ಲ, ಅದನ್ನು ದುಬೈ ಫ್ರೇಮ್ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಟೂರಿಸ್ಟ್ ಸ್ಪಾಟು. ಮೇಲೆ ಹೋಗಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋರು ಅದನ್ನು ಮಾಡ್ಬೋದು. ಈ ಇಂಡಿಪೆಂಡೆಂಟ್ ಹೌಸಸ್ ಒಳಗಡೆ ಖರ್ಜೂರದ ಮರಗಳು ಹಾಕ್ಕೊಂಡಿರ್ತಾರೆ. ನಾವು ಹೇಗೆ ತೆಂಗಿನ ಮರ ಹಾಕಿರ್ತೀವಿ ಆ ಥರ ಪ್ರತಿಯೊಂದು ಮನೆ ಮುಂದೆ ಅಥವಾ ಒಳಗಡೆ ಕಾಂಪೌಂಡ್ ಒಳಗಡೆ ಖರ್ಜೂರದ ಮರಗಳನ್ನು ನಾವು ನೋಡ್ಬೋದು. ಇವಾಗ ನಾವು ಲಂಚ್ಗೆ ಪಂಜಾಬ್ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಇದು. ಪನ್ನೀರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈರುಳ್ಳಿ ರಿಂಗ್ಸು ಮತ್ತು ಎಷ್ಟೊಂದು ವೆರೈಟಿ ಸೈಡ್ ಡಿಶಸ್ಸು, ದಾಲು, ಮಜ್ಜಿಗೆ ಮತ್ತು ಬ್ರೆಡ್ಸು ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಫ್ರೆಶ್ ಆಗಿದೆ ನೋಡಿ. ಇಲ್ಲಿ ಪಾಪಡ್ ಕೂಡ ಕೊಟ್ಟಿದ್ದಾರೆ. ಪಂಜಾಬಿ ಫೋಕ್ ಡ್ಯಾನ್ಸರ್ ಅಂದರೆ ಭಾಂಗ್ರಾ ಡ್ಯಾನ್ಸರ್ ಪಿಕ್ಚರ್ ಎಷ್ಟು ಚೆನ್ನಾಗಿ ಮಾಡಿ ಆ ಪ್ರಾಪ್ ಕೂಡ ವಾಲ್ಗೆ ಸ್ಟಿಕ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಇಲ್ಲಿ. ಇಡೀ ದುಬೈ ದೀಪಾವಳಿಗೋಸ್ಕರ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ದುಬೈ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಬೆಳಗ್ಗೆ ಹೊತ್ತು 9 ಗಂಟೆ ಆದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 4-4:30 ಆದಮೇಲೆ ಕೂಲಾಗಿರುತ್ತೆ ಬ್ರೀಸ್ ಎಲ್ಲ. ಈ ನೈಟ್ ವ್ಯೂನಲ್ಲಿ ನೋಡಿ ದುಬೈ ಫ್ರೇಮು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫುಲ್ಲು ಲೈಟಿಂಗ್ ಇದೆ ಇದರಲ್ಲಿ. ಇವಾಗ ನಾವು ರಾತ್ರಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ರಕ್ಷಿತ್ ಬರ್ತಾ ಇದ್ದಾನೆ ದುಬೈಗೆ. ಸೊ ಇವಾಗ ಏರ್ಪೋರ್ಟ್ ತಲುಪಿದ್ವಿ. Come on now, come on, won't you come with me? Time to let
it go and ನಮ್ಮ ಹಿರಿಯ ಮಗ ರಕ್ಷಿತ್ ಬಂದ ನೋಡಿ. the open skies. Come now, come listen to the melody. Slow it down, put yourself at ease. Time to live it live. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ. Loco, loco, paraíso, come and smile, come and smile.